ಈ ಅಕಾಡೆಮಿಯರು ವಾರಿ ಡಾಕ್ಟರ್ ಶ್ಯಾಮ್ ಅವರಿಗೆ, ಸಭೆಯಲ್ಲಿ ಆಸೀನರಾಗಿರುವಂಥ ಗಣ್ಯರಿಗೆ ಹಾಗೂ ಸಹೋದರ ಸಹೋದರಿಯರಿಗೆ ಹಾಗೂ ಈ ಶಾಲೆಯ ಕಲಾಕುಸುಮಗಳೇ, ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ವಂದನೆಗಳೊಂದಿಗೆ ನನ್ನ ಇದರ ಮಾತುಗಳನ್ನು ಆರಂಭಿಸುತ್ತಿದ್ದೇನೆ. ತಪ್ಪಿದ್ದರೆ ಕ್ಷಮಿಸಿ, ಮೊದಲೇ ಹೇಳ್ಬಿಟ್ಟಿದ್ದು ನಾನು. ಹೌದು, ಇವತ್ತು ನಾವೆಲ್ಲ ಯಾಕೆ ಸೇರಿದ್ದೀವಿ? ಮಕ್ಕಳೆಲ್ಲ ಎಲ್ಲಿದ್ದೀರಾ? ಮಕ್ಕಳು ಸ್ವಲ್ಪ ಈ ಕಡೆ ಗಮನ ಕೊಟ್ಟು ಕೇಳ್ತಾ ಇರಬೇಕು ಮಾತುಗಳನ್ನ. ಇವತ್ತು ನಾವೆಲ್ಲ ಯಾಕೆ ಸೇರಿದ್ದೀವಿ ಎಂದು ಗೊತ್ತಿದೆಯಲ್ಲ ನಮಗೆ. ಕಾರಣ ನಿಮಗೆ ಗೊತ್ತಿದೆ ಕಾರಣ ಏನು ಅಂತ. ಈ ಶಾಲೆಯ ಬರ್ತ್ಡೇ, ಹುಟ್ಟುಹಬ್ಬ, ಶಾಲೆಯ 2ನೇ ವಾರ್ಷಿಕೋತ್ಸವ. ಅಂದರೆ ಎಷ್ಟು ಖುಷಿ ಅಲ್ವಾ? ನಿಮಗೆ ನಿಮ್ಮ ಬರ್ತ್ಡೇಯಲ್ಲಿ ಹೇಗೆ ನಿಮ್ಮ ಆನಂದಿಸಿ ಹೊಸ ಬಟ್ಟೆ ಹಾಕ್ಕೊಂಡು, ಹೊಸ ಸ್ವೀಟ್ ತಿಂದ್ಕೊಂಡು, ಹೊಸ ಥರದ ಬಟ್ಟೆಗಳನ್ನ ಹಾಕ್ಕೊಂಡು ಎಷ್ಟು ಎಲ್ಲರ ಜೊತೆಗೆ ಸಂಗಮಿಸಿ ಆ ಸಂತೋಷನ ಅನುಭವಿಸ್ತೀರಲ್ವ ನೀವು. ಅದೇ ಥರ ಇವತ್ತು ಶಾಲೆಯ 2ನೇ ವಾರ್ಷಿಕೋತ್ಸವದೊಂದಿಗೆ ನೀವು ಈ ಹಬ್ಬವನ್ನು ಆಚರಿಸುತ್ತಾ ಇದ್ದೀರಿ. ಅದು ಯಾರ ಜೊತೆಗೆ? ಚಿಕ್ಕಪ್ಪ ಚಿಕ್ಕಮ್ಮ, ಅಜ್ಜ ಅಜ್ಜಿ, ದೊಡ್ಡಮ್ಮ ದೊಡ್ಡಪ್ಪ ಹಾಗೂ ನಿಮ್ಮ ಅಧ್ಯಾಪಕರೊಂದಿಗೆ. ಅಂದರೆ ಎಷ್ಟು ಖುಷಿ ಇರುತ್ತಲ್ವ ನಿಮಗೆ. ಈ ಹಬ್ಬವನ್ನು ಆಚರಿಸಬೇಕಾದ್ರೆ ನೀವು ಎಲ್ಲರೊಂದಿಗೆ ಭಾಗವಹಿಸಿ ಆ ಅನುಭವವನ್ನು ಅನುಭವಿಸುವಂತ ಎಲ್ಲರ ಜೊತೆಗೆ ಸಂತೋಷ ಪಡ್ತಾರೆ. ನೀವು ಇದನ್ನು ಆಚರಿಸ್ತಾ ಇದ್ದೀರಿ ಅಂದರೆ ಎಷ್ಟು ಖುಷಿಯಾಗಿರುತ್ತೆ. ಆ ಹಬ್ಬದ ದಿನ, ಇದು ವಾರ್ಷಿಕೋತ್ಸವ ದಿನ, ತುಂಬ ಸಂಭ್ರಮಿಸೋದ್ರಿಂದ ನಾವೆಲ್ಲರೂ ಆಚರಿಸಿದ್ದೀವಿ ಅನ್ನೋದೊಂದೇ ಖುಷಿ ನಿಮಗೆ. ಆದರೆ ಇಲ್ಲಿ ನಡೀತಾ ಇರೋದೇನು? ಸಂಗೀತೋತ್ಸವ. ಹಬ್ಬದ ಜೊತೆಗೆ ಒಂದು ಸಂಗೀತೋತ್ಸವ ನಡೀತಾ ಇದೆ. ಸಂಗೀತ ಅಂದ್ರೆ ಏನೋ ಸ್ವಲ್ಪನಾದ್ರೂ ತಿಳ್ಕೊಬೇಕಲ್ವ ನೀವು. ಸಂಗೀತ ಹೇಗೆ ಬಿಟ್ಟು? ಸಂಗೀತ ಯಾರ ಮಗಳು? ಯಾರ ಮನೆ ಮಗಳು ಸಂಗೀತ? ಗೊತ್ತಾ ನಿಮಗೆ? ಅವಳಿಗೆ ತಂದೆ ತಾಯಿ ಇಬ್ಬರು ಇದ್ದಾರೆ. ಅವಳ ತಂದೆ ತಾಯಿ ಯಾರು? ಸಂಗೀತನ ತಂದೆ ತಾಯಿ ಯಾರು? ಶ್ರುತಿ ಮಾತಾ ಲಯ ಪಿತೃ. ಶ್ರುತಿ ತಾಯಿ, ಲಯ ತಂದೆ. ಇವರಿಬ್ಬರ ಸಂಗಮವೇ ಈ ಸಂಗೀತ. ಆದರೆ ಈ ಸಂಗೀತ ಸುಮ್ಮನೆ ಬರಲಿಲ್ಲ. ಅವರು ಜೊತೆಗೆ ಮತ್ತೆ 3 ಜನ ಕರ್ಕೊಂಡ್ಬಂದ್ರು. ಯಾರು? ಗಾಯನ, ವಾದನ, ನರ್ತನ. ಈ 3 ಪ್ರಕಾರಗಳ ಆಯಾಮವೇ, ಈ 3 ಪ್ರಕಾರಗಳ ಸಮ್ಮಿಲನವೇ ಒಂದು ಸಂಗೀತ. ಎಷ್ಟು ಖುಷಿ ಆಗುತ್ತಲ್ವ ಇದು ಹೇಳಕ್ಕೆ. ಆದರೆ ಇದು ಬರೀ ಸಂಗೀತ ಅಷ್ಟೇ ನಾವು ಕಲಿತಾ ಇರೋದು ಅಂತ ನೀವು ತಿಳ್ಕೊಬಾರ್ದು. ಮಕ್ಕಳೆಲ್ಲ ಹೇಳ್ತಾ ಇದ್ದೀನಿ, ನನ್ನ ಮಕ್ಕಳಿಗೆ ಗಮನ ಕೊಡಿ. ಇದು ಸಂಗೀತನ ಒಂದು ಸವಾಲಾಗಿ ತಗೊಳ್ಳಿ. ಇದು ನಮ್ದು ಒಂದು ಸಾಧನೆಯಾಗಿ ತಗೊಳ್ಕೊಳ್ಳಿ. ಒಂದು ತಟ್ಟೆಯಲ್ಲಿ ನೀವು ಊಟ ಮಾಡುವಾಗ ಹೇಗೆ ಇದು ತಿಂದೇ ಬಿಡ್ತೀನಿ, ಇದು ತಿಂದು ನೀರು ಕುಡ್ದೇ ಬಿಡ್ತೀನಿ ಅಂತ ಹೇಗೆ ನೀವು ಅಂದ್ಕೊಂಡು ಊಟ ಮಾಡಿ ಮುಗಿಸ್ತೀರೋ, ಹಾಗೆ ಇದನ್ನು ನಾನು ಸಂಗೀತವನ್ನು ಇವತ್ತು ಕಲಿತೀನಿ. ಇವತ್ತು ಸ್ವರಗಳಿದೆ, ಇವತ್ತು ಗಂಟೆ ಸ್ವರಗಳಿದೆ, ಅಲಾಪ್ ಇದೆ, ಏನೇ ಆದರೂ ನಾನು ಇದನ್ನು ಕಲಿತೀನಿ, ಇವತ್ತು ಕರಗತ ಮಾಡ್ಕೊಂಡೇ ಬಿಡ್ತೀನಿ ಅನ್ನೋ ಭಾವನೆ ನಿಮ್ಮಲ್ಲಿ ಇರಬೇಕು. ಒಂದೊಂದೇ ಮೆಟ್ಲು ಏರ್ತಾ ನೀವು ಸಂಗೀತ ಸಾಧನೆ ಪ್ರತಿದಿನ ನೀವು ಊಟ ಮಾಡೋದು ಒಂದು ಹೊತ್ತು ಬಿಟ್ಟರು ಪರವಾಗಿಲ್ಲ. ಸಂಗೀತ ಸಾಧನೆ ಮಾಡಬೇಕಂದ್ರೆ ಅದಕ್ಕೋಸ್ಕರ ಒಂದು ಸಮಯ ಮೀಸಲಿಡಿ. ಅರ್ಧ ಗಂಟೆ ಮೊಬೈಲ್ ನೋಡ್ತಿರಲ್ವ ಕೂತ್ಕೊಂಡು ನೀವು? ಮೊಬೈಲ್ ನೋಡ್ತಿರ್ತಾನೆ ಅರ್ಧ ಗಂಟೆ, 3/4 ಗಂಟೆ. ಅದರಲ್ಲಿ ಹೋಗ್ಬಿಟ್ರೆ ಮುಗಿದೋಯ್ತು. ಊಟನೂ ಬೇಡ, ಅಪ್ಪ ಕರೆದಿದ್ದು ಬೇಡ, ಅಮ್ಮ ಕರೆದಿದ್ದು ಬೇಡ. ಹಾಗೆ ನೀವು ಈ ಸಂಗೀತವನ್ನು ನೀವು ಅರ್ಧ ಗಂಟೆ ಅದಕ್ಕೋಸ್ಕರ ಮೀಸಲಿಟ್ಟು ನೀವು ಸಂಗೀತ ಅಭ್ಯಾಸ ಮಾಡಿದರೆ ಸಂಗೀತ ತನ್ನೊಳಗೆ ತಾನೇ ನಿಮ್ಮೊಳಗೆ ನಿಮಗೆ ಸೇರ್ಕೊಂಡ್ಬಿಡ್ತಾರೆ. ಸಂಗೀತ ನಮ್ಮ ಪ್ರಕೃತಿಯಲ್ಲೂ ಬೆರೆತು ಹೋಗಿದೆ. ಒಂದು ಪ್ರಕೃತಿಯಲ್ಲಿ ಪಶು ಪಕ್ಷಿ ಪ್ರಾಣಿಗಳಲ್ಲೂ ಕೂಡ ಬೆರೆತು ಹೋಗಿದೆ. ಒಂದು ಹಾಲು ಕೂಡ, ಹಸು ಕೂಡ ಅಮ್ಮ ಅಂತ ಕರೆಯುವಾಗ ಅದು ಒಂದು ಸಂಗೀತದ ಸ್ವರದಲ್ಲೇ ಕೂಗುತ್ತೆ. ಗಿಳಿ ಕೂಡ ಒಂದು ಸ್ವರದಲ್ಲೇ ಕೂಗುತ್ತೆ. ಕೋಗಿಲೆ ಕೂಡ ಕುಹು ಅಂತ ಕೂಗುತ್ತೆ. ಪಂಚಮ ಸ್ವರದಲ್ಲಿ ಹಾಡಿತು ಕೋಗಿಲೆ ಅಂತ ಹೇಳ್ತಾರಲ್ಲ, ಹಾಗೆ ಆ ಕೋಗಿಲೆ ಪಂಚಮ ಗೊತ್ತಿಲ್ಲ. ಆದರೆ ಪ್ರಕೃತಿ ಅದಕ್ಕೆ ವರದಾನವಾಗಿ ಕೊಟ್ಟಂತಹದ್ದು, ದೈವದತ್ತವಾಗಿ ಬಂದಂತಹ ಕೊಡುಗೆ ಆ ಪಂಚಮ ಕೋಗಿಲೆ ಅಂತ. ಪಂಚಮ ಕೋಗಿಲೆ ಹೆಸರಾಗ್ಬಿಟ್ಟಿದೆ. ಹಾಗೆ ಪಶು ಪಕ್ಷಿ ಪ್ರಾಣಿಗಳೆಲ್ಲರಲ್ಲಿಯೂ ಜೀವಂತವಾಗಿ ಉಳಿದಿದೆ ಸಂಗೀತ. ಅಂದರೆ ನೀವು ಮನುಷ್ಯರಾಗಿ ಯಾಕೆ ನೀವು ಕರಗತ ಮಾಡ್ಕೋಬಾರ್ದು? ಯಾಕೆ ನಿಮ್ಮೊಳಗೆ ನೀವೇ ಅದನ್ನು ಕಂಟ್ರೋಲ್ ಮಾಡ್ಕೋಬಾರ್ದು? ಅದು ನಿಮ್ಮ ಕೈಯಿದೆ. ನಿಮ್ಮ ಸ್ಕೂಲ್ ಬ್ಯಾಗ್ ನಿಮ್ಮ ಹೆಗಲ ಮೇಲೆ ಯಾವ ಬುಕ್ನಾದ್ರೂ ಎತ್ಕೊಂಡು ಹೋಗ್ತಿರಲ್ವಾ, ಹಾಗೆ ಈ ಸಂಗೀತ ಕೂಡ ಅದನ್ನು ಒಂದು ಭಾಗವಾಗಿ ತೆಗೆದುಕೊಳ್ಬೇಕು. ನೀವು ಅದನ್ನು ಸಾಧನೆಯಾಗಿ ಮಹಾದೆತ್ತರವಾಗಿ ಬೆಳೆಸ್ಕೊಂಡು ಹೋಗುವಂಥ ಶಕ್ತಿ ನಿಮ್ಮಲ್ಲಿದೆ. ಅದ್ರ ಬಗ್ಗೆ ಗಮನ ಕೊಡಿ. ಆಮೇಲೆ ಅಪ್ಪ ಅಮ್ಮ ನಿಮಗೆಲ್ಲ ಕಳಿಸ್ಕೊಡ್ತಾರೆ, ಏನು ಬೇಕಾದರೂ ಕಳಿಸ್ಕೊಡ್ತಾರೆ. ಅಷ್ಟು
ಸೌಲಭ್ಯಗಳು ಸೌಕರ್ಯಗಳು ಇರುವಾಗ ನೀವು ಯಾಕೆ ಹಿಂಜರಿತೀರಾ? ಆದಷ್ಟು ಅದನ್ನು ಒಂದು ನಿಮ್ಮ ದೇಹದ ಭಾಗವನ್ನಲ್ಲ, ನಿಮ್ಮ ದೇಹದ ಅವಿಭಾಜ್ಯ ಅಂಗವನ್ನಾಗಿ ಒಂದು ಪರಿಗಣಿಸಿಕೊಂಡು ನೀವು ಅದನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಅಷ್ಟೇ ಅಲ್ಲ, ಇದಕ್ಕೆ ಇನ್ನೊಂದು ಏನಂದರೆ, ಈ ಸಂಗೀತಕ್ಕೆ ಎಂಥ ಶಕ್ತಿ ಇದೆ ಅಂತ ಹೇಳಿದ್ರೆ, ಒಬ್ಬ ಕಾಲಿನ ಕುಂಟ ಕೂಡ ಎದ್ದು ನಿಲ್ಲುವಷ್ಟು ಶಕ್ತಿ ಇದೆ. ಕಾಲಿನ ಕುಂಟ ಓಡಾಡುವಷ್ಟು ಶಕ್ತಿ, ನಡೆಸುವಂಥ ಶಕ್ತಿ ಇದೆ. ಮಾತು ಬಾರದ ಮೂಗು ಕೂಡ ಮಾತನಾಡುವಷ್ಟು ಶಕ್ತಿ ಇದೆ. ಅದಕ್ಕೆ ಮಾತನಾಡಿಸಬಲ್ಲಂಥ ಶಕ್ತಿ ಇದೆ ಆ ಸಂಗೀತಕ್ಕೆ. ಈಗ ಬರೀ ಇದು ಸಂಗೀತ ಬರೀ ಪಠ್ಯಪುಸ್ತಕವಾಗಿ ಉಳಿಬಾರದು, ಪಠ್ಯಪುಸ್ತಕವಾಗಿ ಇಟ್ಕೋಬೇಡಿ. ನೀವು ಇದನ್ನು ಕೂಡ ಒಂದು ಅವಿಭಾಜ್ಯ ಅಂಗವಾಗಿ ತೆಗೆದುಕೊಂಡು ನೀವು ಅದನ್ನು ಆರಾಧಿಸಿ, ಆಸ್ವಾದಿಸಿ, ಆನಂದಿಸಬೇಕು. ಇಷ್ಟೇ ಅಲ್ಲ, ಈಗ ಇದು ಕೂಡ ಈಗ ಮೆಡಿಕಲ್ ಲಿಸ್ಟ್ ಸೇರ್ಕೊಂಡಿದೆ ಸಂಗೀತ. ಮನೋರೋಗಿಗಳ ಈ ಮಾನಸಿಕ ವೈದ್ಯರ ಹತ್ರ ಹೋದರೆ ಮಾನಸಿಕ ಆಸ್ಪತ್ರೆಗಳಲ್ಲಿ ಕೂಡ ಈ ಮಾನಸಿಕ ಒಂದು ಮ್ಯೂಸಿಕಲ್ ಥೆರಪಿ ಅಂತ, ಈಗ ಮ್ಯೂಸಿಕಲ್ ಥೆರಪಿ ಕೂಡ ಇದು ಒಂದು ಬಂದಿದೆ. ಈಗ ಮಾನಸಿಕ ರೋಗಿಗಳಿಗೆ ಅವರ ಸುತ್ತ ಮನಸ್ಸಿನಲ್ಲಿ ಅಡಗಿರುವಂತಹ ಭಾವನೆಗಳನ್ನು, ತುಮುಲಗಳನ್ನು, ಹೋರಾಟಗಳನ್ನು ನಿರ್ಮೂಲಗೊಳಿಸಿ ತಿರುಗ ಅವರ ಮನಸ್ಸನ್ನು ನಿರ್ಮಲಗೊಳಿಸುವಂಥ ಶಕ್ತಿ, ದಿವ್ಯೌಷಧಿ, ಸಂಜೀವಿನಿ ಶಕ್ತಿ ಸಂಗೀತಕ್ಕಿದೆ. ಇದು ಕೂಡ ಇದು ಮೆಡಿಕಲ್ ಮ್ಯೂಸಿಕಲ್ ಥೆರಪಿ ಅಂತ ಒಂದು ಪರಿಗಣಿಸಲ್ಪಟ್ಟಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ. ಅದು ಕೂಡ ನಾವು ಮೆಚ್ಚಬೇಕಾದಂಥದ್ದು. ಹಾಗೂ ಇದಕ್ಕೆ ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಗೀತ ಕಲಿಬೇಕಾದ್ರೆ ಇರಬೇಕಾದ ಏನು? ಮಕ್ಕಳಿಗೆ ಶ್ರದ್ಧೆ, ಏಕಾಗ್ರತೆ, ದೃಢ ಮನಸ್ಸು, ದೃಢ ಭಕ್ತಿ. ಇವು ಮೂರು ಇದೊಂದು ನೀವು ಬಿಟ್ಟು ಬಿಡದೆ ಪಾಲಿಸಿದ್ರೆ ಸಂಗೀತ ನಿಮಗೆ ಇನ್ನು ಕೈ ಕೆಳಗೆ ಸರ್ಕಸ್ ಮಾಡ್ತಾರೆ. ನಿಮ್ಮ ಮನಸ್ಸಲ್ಲಿ ಹೇಗೆ ಬೇಕಾದರೂ ಹಾಗೆ ನೀವು ಆಡಿಸ್ಕೋಬಹುದು. ನಿಮ್ಮೊಳಗೆ ನೀವೇ ರಾಗಗಳನ್ನು ಸಂಯೋಜಿಸ್ಕೋಬಹುದು, ನಿಮ್ಮೊಳಗೆ ನೀವೇ ಧಾಟಿ ಹಾಕೋಬಹುದು, ರಾಗ ಸಂಯೋಜಕರಾಗಬಹುದು. ಇವತ್ತು ಕಲಿತಂತ ನೀವು ಒಬ್ಬ ಸಂಗೀತ ವಿದ್ಯಾರ್ಥಿಯಾಗಿ ಕಲಿತಾ ಇದ್ದೀರಿ ಅಂದರೆ ಮುಂದೆ ಗಾಯಕರಾಗ್ತೀರಿ, ಮುಂದೆ ಪ್ರತಿಭೆಗಳನ್ನು ಹೊರಹೊಮ್ಮಿಸ್ತೀರಿ. ಅದಲ್ಲದೆ ಈ ಸಮಾಜದಲ್ಲಿ ಗುರುತಿಸುವಂಥ ಒಬ್ಬ ಕಲಾವಿದರಾಗಿ ಬೆಳೀತೀರಿ. ಅದಕ್ಕೆ ಒಂದು ಗುರುಭಕ್ತಿ ಬೇಕು, ಏಕಾಗ್ರತೆ ಬೇಕು. ಅಂದರೆ ಹೇಗೆ ಗುರು ಇರಬೇಕು. ಇದು ಗುರುಮುಖಿನ ವಿದ್ಯೆ. ಆದರೆ ಗುರುಮುಖಿ ಅಂದರೆ ಎಲ್ಲರೂ ಸಿಗ್ತಾರೆ, ಆದರೆ ಇಲ್ಲದವ್ರು ಏನು ಮಾಡ್ತಾರೆ? ಇಲ್ಲದವ್ರು ಏನು ಮಾಡ್ತಾರೆ ಹೇಳಿ? ಈಗ ನಾವು ದೇವರನ್ನು ನೋಡಿಲ್ಲ, ದೇವರು ಎಲ್ಲರಿಗೂ ಸಿಗಲ್ಲ. ಆದರೆ ಅದಕ್ಕೊಂದು ರೂಪ ಕೊಟ್ಟು ಒಂದು ಭಾವಚಿತ್ರವನ್ನು ಕಣ್ಮುಂದೆ ತಂದ್ಕೊಂಡು, ಇವನು ಶಿವ, ಇವನು ಕೃಷ್ಣ, ಇವನು ಗೋವಿಂದ, ಇವನು ವಿಷ್ಣು ಅಂತ ಹೇಗೆ ನಾವು ನಮ್ಮ ಭಾವನೆಯನ್ನು ಮನಸ್ಸಿನಲ್ಲಿ ತಂದುಕೊಂಡು ಅದನ್ನು ಆರಾಧಿಸಿ ನಾವು ಮುಂದೆ ನಾವು ನಮ್ಮ ಭಕ್ತಿಯಿಂದ ನಾವು ಜಪ ಮಾಡ್ತೀವೋ, ತಪಸ್ ಮಾಡ್ತೀವೋ, ಹೇಗೆ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡ್ಕೊಳ್ತೀವೋ, ಹಾಗೆ ನೀವು ಒಂದು ವೇಳೆ ನಿಮಗೆ ಗುರು ಸಿಕ್ಕಿಲ್ಲ, ಈಗ ಶಾಲೆಗೆ ಬಂದರೆ ಪಾಠ ಮುಗೀತು ಮನೆಗೆ ಹೋದ್ರಿ, ಆದರೆ ನಿಮ್ಮ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಗುರುನೇ ಇರಬೇಕಂತಿಲ್ಲ. 24 ಗಂಟೆ ನಿಮ್ಮ ಮಾಸ್ಟರ್ಗಳೇ ಇರಲ್ಲ, ಟೀಚರ್ಸ್ಗಳೇ ಇರಲ್ಲ. ನಿಮ್ಮ ಗುರು ಇದ್ದಾನೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿದಾಗ ನೀವು ಕಾನ್ಪುರ್ ಇಟ್ಕೊಂಡೇ ಕೂತ್ಕೋಬೇಕಾಗಿಲ್ಲ. ಮನೆಯಲ್ಲಿ ಬಟ್ಟೆ ಮಡಿಸುವಾಗ ನೀವು ಹಾಡು ಗುಣಿಸ್ಬೋದು, ಪಾತ್ರೆ ತೊಳೆಯುವಾಗ ಹಾಡು ಗುಣಿಸ್ಬೋದು, ತರಕಾರಿ ಕಟ್ ಮಾಡುವಾಗ ಹಾಡು ಗುಣಿಸ್ಬೋದು. ಇದರಿಂದ ಏನಾಗುತ್ತೆ? ನಿಮ್ಮ ಸಾಹಿತ್ಯ ಮರುಕಳಿಸಿ ನಿಮ್ಮ ನೆನಪು ಇನ್ನೂ ಇಮ್ಮಡಿ ಆಗುತ್ತೆ. ಸಾಹಿತ್ಯ ಮರೆತು ಹೋಗಲ್ಲ, ಕೈ ಕೆಲಸ ಮಾಡುತ್ತೆ, ಆದರೆ ನೆನಪಿನ ಮನಸ್ಸಲ್ಲಿ ನಿಮ್ಮ ಸಾಹಿತ್ಯ ಅದು ಪ್ರಾಕಾರ, ಅದರ ಧಾಟಿ ಉಳ್ಕೊಳ್ಳುತ್ತೆ. ಹೀಗೆ ನೀವು ಮನಸ್ಸಲ್ಲಿ ಅಂದ್ಕೊಂಡು ಹೇಗೆ ನೀವು ಅದನ್ನು ಶುರು ಮಾಡಿ ನೀವು ಕರಗತ ಮಾಡ್ಕೊಳ್ತೀರಿ, ಪ್ರಾಕ್ಟೀಸ್ ಮಾಡ್ತೀರಿ. ಹಾಗೆ ಇದಕ್ಕೊಂದು ಚಿಕ್ಕ ಉದಾಹರಣೆ ಅಂತ ಹೇಳ್ತೀನಿ, ನಮ್ಗೆ ಇಷ್ಟ ಆಗುತ್ತೆ. ಚಿಕ್ಕ ಉದಾಹರಣೆ ಹೇಳ್ತೀನಿ. ಗುರು ಇಲ್ಲದೆ ಅವನು ಗುರುಭಕ್ತಿಯಲ್ಲಿ ಮುಂದಾದ ಹೇಗೆ ಅಂದರೆ ಬಿಲ್ ವಿದ್ಯೆಯಲ್ಲಿ ಮುಂದಾದ ಹೇಗೆ? ಪಾಂಡವರಿಗೆಲ್ಲ ಬಿಲ್ ವಿದ್ಯೆ ಹೇಳ್ಕೊಡ್ತಿದ್ದ ದ್ರೋಣಾಚಾರ್ಯ. ಇದನ್ನೆಲ್ಲ ದಿನ ನೋಡಿ ದೂರದಲ್ಲಿ ನಿಂತಿದ್ದ ಒಬ್ಬ ಜನ ಸಾಮಾನ್ಯ ಹುಡುಗ. ಅವನಿಗೂ ಬಿಲ್ ವಿದ್ಯೆ ಕಲಿಬೇಕು, ನಾನು ಅವ್ರ ಜೊತೆ ಕೂತ್ಕೊಂಡು ಕಲಿಬೇಕು, ನನಗೆ ಯಾರು ಹೇಳ್ಕೊಡೋದಿಲ್ಲ, ಗುರುಗಳು ಇಲ್ಲ, ನನ್ನ ಹತ್ರ ಗುರುದಕ್ಷಿಣೆ ಇಲ್ಲ, ಹೇಗೆ ಕಲೀಲಿ ನಾನು? ಆ ಥರ ಭಾವನೆ ನನ್ನ ಮನಸ್ಸಲ್ಲಿತ್ತು. ಆದರೂ ನಾನು ಕಲಿಬೇಕು, ಅಲ್ಲಿ ಹೋಗೋಕ್ಕೆ ನನಗೆ ಅನುಮತಿ ಇಲ್ಲ, ಅವರು ಸೇರಿಸ್ಕೊಡಲ್ಲ, ನಾನು ಕಲಿಲಿಲ್ಲ. ಹಾಗೆ ಮುಂದೆ ದಾರಿ ಏನು? ಆವಾಗ ಅವನು ತನ್ನೊಳಗೆ ತಾನಿಂದ ದೃಢ ಸಂಕಲ್ಪ ಮಾಡಿಕೊಂಡ. ಯಾರು? ಒಬ್ಬ ಜನಸಾಮಾನ್ಯ ಹುಡುಗ. ದೂರದಲ್ಲಿ ನಿಂತು ನೋಡ್ತಾ ಇದ್ದ. ಪಾಂಡವರಿಗೆಲ್ಲರಿಗೂ ಬಿಲ್ಲಿದೆ ಕಲಿಸ್ತಾ ಇದ್ರು ದ್ರೋಣಾಚಾರ್ಯರು. ದೂರದಲ್ಲಿ ನಿಂತು ನೋಡ್ತಾ ಇದ್ದ. ಬಿಲ್ಲನ್ನು ಎದೆಗೇರಿಸೋದು, ಬಾಣ ಗುರಿ ಇಡೋದು, ಹೇಗೆ ನಿಂತ್ಕೊಳ್ಳೋದು, ಹೇಗೆ ಕಾಲು ಮುಂದಿಡೋದು, ಹಿಂದೆ ಎಳೆಯೋದು ಅಂತ ಎಲ್ಲನೂ ತದೇಕ ಚಿತ್ತದಿಂದ ಅವನು ನೋಡ್ತಾನೆ ಬಿಲ್ಲಿದ್ದರೆ ನಿಪುಣನಾದ. ಯಾರಿಗೂ ಅರಿವಿಲ್ಲ, ಅವನು ಮೌಲ್ಯದೆಲ್ಲೋ ಕದ್ದು ಮುಚ್ಚಿ ನೋಡ್ತಾ ಬಿಲ್ಲಿದ್ದಲ್ಲಿ ಪರಿಣಿತನಾದ. ಒಂದು ದಿನ ಹೀಗೆ ಮತ್ತೆ ದಿನಾ ಪ್ರತಿ ಹೇಗೆ ಹೋಗಿ ಕದ್ದು ಮುಚ್ಚಿ ಎಲ್ಲೋ ಗುಟ್ಟಾಗಿ ನಿಂತು ಕದ್ದು ಮುಚ್ಚಿ ಮೂಲೆಯಲ್ಲಿ ನಿಂತು ಬಿಲ್ಲಿವಿದ್ಯೆಯನ್ನು ಹೇಗೆ ಅವನು
ಪರೀಕ್ಷೆ ಮಾಡ್ತಿದ್ನೋ, ಅದ್ರ ಬಗ್ಗೆ ಆಸಕ್ತಿ ವಹಿಸ್ತಿದ್ನೋ. ಒಂದು ದಿನ ಹೀಗೆ ಅವರು ಬಿಲ್ವಿದ್ಯೆಯನ್ನು ಪಾಠ ಮಾಡ್ತಾ ಇದ್ರು ದ್ರೋಣಾಚಾರ್ಯರು ಪಾಂಡವರಿಗೆ. ಆಗ ಇದ್ದಕ್ಕಿದ್ದಂತೆ ಎಲ್ಲೋ ಒಂದು ಹುಲಿ ಶಬ್ದ ಕೇಳಿದ್ರು. ಅವಾಗ ಹೇಳಿದರು, ನೋಡು ಅರ್ಜುನ, ಎಲ್ಲೋ ಹುಲಿ ಗುಟ್ರಾಗ್ತಾ ಇದೆ, ಗರ್ಜನೆ ಮಾಡ್ತಾ ಇದೆ, ನೋಡು ಬಾಣ, ಬಿಡು ಬಿಲ್ಲು ಹೇಳಿದ್ರು. ಎಲ್ಲಿ ಅಂತ ಅವನು ಅರ್ಜುನ ಕೇಳ್ತಾ ಇದ್ದ. ಅಷ್ಟರೊಳಗೆ ಅವನಿಗೆ ಯಾರು ಗೊತ್ತಿಲ್ಲದಂತೆಯೇ ಒಂದು ಬಾಣ ಸಕ್ಕನೆ ಹೋಗಿ ಹುಲಿಯನ್ನು ಕೊಂದುಬಿಡ್ತು. ಹುಲಿಗೆ ಬಾಣ ನೆಟ್ಟುಬಿಡ್ತು. ಆವಾಗ ಎಲ್ಲರೂ ಟಿವಿ ನೋಡಿದ್ರು. ಯಾರು ಗುರು? ನಾನು ಹೇಳಿಕೊಟ್ಟ ವಿದ್ಯೆ ಪಾಂಡವರಿಗಲ್ಲದೆ ಯಾರಿಗೂ ಇದು ಈ ವಿದ್ಯೆ ಫಲಿಸಿಲ್ಲ, ಯಾರಿಗೂ ಗೊತ್ತಿಲ್ಲ. ನಾನು ಬೇರೆಯವರ ಪ್ರವೇಶ ಮಾಡಿಕೊಂಡೇ ಇಲ್ಲ. ಹೇಗೆ ವಿದ್ಯೆ ಫಲಿಸ್ತು? ಯಾರು ಬಿಟ್ಟರು ಆ ಬಾಣ? ಯಾರು ಬಿಟ್ಟರು ಅದು ಆ ಹುಲಿಗೆ ಹೇಗೆ ಹೋಯ್ತದು? ಎಲ್ಲರೂ ಆಶ್ಚರ್ಯ ಆಯಿತು. ತಿರುಗಿ ನೋಡಿದ್ರು, ಎಷ್ಟೋ ದೂರದಲ್ಲಿದ್ದ ಒಬ್ಬ ಬಾಲಕ ಬಂದು ನಿಂತ್ಕೊಂಡು ಅಲ್ಲಿ ನೋಡ್ತಾ ಇದ್ದ. ಅವನಿಗೆ ಭಯ, ನಾನು ಹೊಡೆದೆ ಅಂತ ಗೊತ್ತಾಗ್ಬಿಟ್ರೆ ಎಲ್ಲಿ ನನ್ನ ಕೊಂದು ಬಿಡ್ತಾರೋ. ರಾಜವಂಶಕ್ಕೆ ಮೀಸಲಾಗಿರುವಂಥ ಈ ಬಿಲ್ವಿದ್ಯೆ, ರಾಜಗುರುಗಳು ದ್ರೋಣಾಚಾರ್ಯ, ನನ್ನನ್ನು ಇಲ್ಲಿ ಶಿಕ್ಷೆ ಒಳಪಡಿಸ್ಬಿಡ್ತಾರೋ ಅಂತ ಭಯ ಆಯಿತು. ಕಡೆಗೆ ಅವರು ಬಂದು ಕೇಳಿದ್ರೆ, ನೀನು ಯಾರು? ಇದು ನಾನು ಹೇಳಿಕೊಟ್ಟ ವಿದ್ಯೆ ಪಾಂಡವರಿಗಳಲ್ಲಿ ಮತ್ತಾರಿಗೆ ಇಲ್ಲಿ ಪ್ರವೇಶ ಇಲ್ಲ. ಅಂಥ ವಿದ್ಯೆ ನೀನು ಹೇಗೆ ಕಲಿತೆ? ಯಾರು ನೀನು ಗುರುಗಳು? ಯಾರು ಹೇಳ್ಕೊಟ್ರು? ನಿಜ ಹೇಳು. ಇಲ್ಲ ಗುರುಗಳೇ, ಇಲ್ಲ, ನಾನು ಹಾಗೆ ಕಲಿತೆ. ನೀನು ಹೇಗೆ ಕಲಿಯಕ್ಕೆ ಸಾಧ್ಯನೇ ಇಲ್ಲ. ಈ ವಿದ್ಯೆ ಕಲಿತಿರೋದು, ಈ ವಿದ್ಯೆ ಹೇಳಿಕೊಟ್ಟರು ನಾನು ಮಾತ್ರ, ರಾಜಗುರು ಮಾತ್ರ. ಹೇಳು, ಯಾರು ಕೊಟ್ಟರು ನೀವು? ಯಾರು ಹೇಳ್ಕೊಟ್ರು? ಹಂಗೆ ಹೇಳಿದಾಗ ಕಡೆಗೆ ಅವನು ಹೇಳ್ದ, ಇಲ್ಲ ಗುರುಗಳೇ, ನೀವೇ. ತಕ್ಷಣ ಅವರು ಪಾಂಡವರೆಲ್ಲರೂ ತಿರುಗಿ ನಿಂತ್ಬಿಟ್ರು ದ್ರೋಣಾಚಾರ್ಯ ಗುರುಗಳಿಗೆ. ಏನೋ ಗುರುಗಳಿಗೆ ನಮಗೆ ಹೇಳ್ಕೊಟ್ಟ ವಿದ್ಯೆಯನ್ನು ನಾವು ಹೇಳ್ಕೊಟ್ಬಿಡ್ತೀರ. ಇಲ್ಲಪ್ಪ, ನಾನು ಹೇಳ್ಕೊಟ್ಟಿಲ್ಲ. ಆಮೇಲೆ ಅವನು ಕ್ಷಮೆ ಹೇಳಿದ, ಇಲ್ಲ, ಯಾರನ್ನು ನಾನು ಅನುಕರಿಸಿಲ್ಲ. ಗುರು ದ್ರೋಣಾಚಾರ್ಯನ ನಾನು ದೂರದಿಂದ ನೋಡ್ತಿದ್ದೆ, ಕಲಿಯೋದಕ್ಕಿಂತ ಆಸೆ ಇತ್ತು ನನಗೆ. ಅದಕ್ಕೆ ನಾನೇನು ಮಾಡಿದೆ, ಅವರ ಪ್ರತಿಮೆಯನ್ನು ಮಾಡಿ ಅವರನ್ನು ಸುಂದರ ಪ್ರತಿಮೆ ಬರುವಾಗ ಗುರುನ ಪ್ರತಿಮೆ ಮಾಡಿ, ಇವರೇ ನಮ್ಮ ಗುರುಗಳು ಎದುರಿಗೆ ಇದ್ದಾರೆ, ನಾನು ಇವರಿಂದ ಕಲಿತಾ ಇದ್ದೇನೆ ಅನ್ನೋ ಭಾವನೆಯಿಂದ ನಾನು ಈ ವಿದ್ಯೆಯನ್ನು ಪೂರ್ತಿ ಕಲ್ತಿದ್ದೀನಿ. ಅದಕ್ಕೋಸ್ಕರ ನಾನು ಈ ವಿದ್ಯೆಯನ್ನು ಕಲಿತು ನಾನು ಪರಿಪೂರ್ಣನಾದೆ, ಕ್ಷಮೆ ಇರಲಿ ಅಂತ ಕೇಳಿದೆ. ಆದರೆ ಇದರಲ್ಲಿ ಗಮನಿಸಬೇಕಾದಂಥ ಅಂಶ ಯಾವುದಂದರೆ ಏಕಾಗ್ರತೆ, ದೃಢಚಿತ್ತ, ದೃಢ ಮನಸ್ಸು. ಒಂದು ದೃಢ ಸಂಕಲ್ಪ ಮಾಡಿದರೆ ನೀವು ಎಲ್ಲಿ ಬೇಕಾದರೂ ನಮ್ಮ ಗುರುಗಳು ಇದ್ದಾರೆ ಅಂತ ಒಂದು ಭಾವನೆಯಿಂದ ನೀವು ಎಲ್ಲದನ್ನು ಪ್ರಾಕ್ಟೀಸ್ ಮಾಡಿ ಮುಂದೆ ಯಶಸ್ವಿಯಾಗ್ತೀರ. ಇಷ್ಟನ್ನು ಹೇಳ್ತೀನಿ, ನನ್ನ ಮಾತು ಮುಗಿಸ್ತಾ ಇದ್ದೀನಿ. ತಪ್ಪಿದ್ರೆ ಕ್ಷಮಿಸಿ. ಥ್ಯಾಂಕ್ ಯು. ತುಂಬ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ ಮಂಗಳ ಮೇಡಮ್ ಅವರು. ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಸ್ವೀಕರಿಸ್ಬೇಕು ಮೇಡಮ್. ಬನ್ನಿ, ವೇದಿಕೆ ಬನ್ನಿ. ವೇದಿಕೆ ಬನ್ನಿ.